ಇವತ್ತು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಆದ್ಮೇಲೆ ನಿನ್ನೆ ಲೀಡರ್ ಆಫ್ ಅಪೋಸಿಷನ್ ಅವರು ಬಂದು ಆರ್ ಅಶೋಕ್ ರವರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತೆ ಅನೇಕ ಜನ ಬಿಜೆಪಿ ಮುಖಂಡರುಗಳು ಸೇರಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ವಿಚಾರವಾಗಿ ಈ ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥದ್ದು. ಈ ಕೇಸಲ್ಲಿ ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಅಲ್ಲ, ರಾಜಕೀಯ ಉದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಲ್ಲ. ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಬಿಕ್ಲು ಶಿವ ಯಾರು ಮರ್ಡರ್ ಆಗಿದ್ದಾನೆ ಅವನೇ ಮುಂಚಿತವಾಗ್ಲೇ ಕೊಟ್ಟಿದ್ದಾರೆ. ಅವನ ಪ್ರಾಣ ಭಯ ಇದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರು. ಅವನು ಮರ್ಡರ್ ಆದ ನಂತರ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇದು ಹೇಗೆ ರಾಜಕೀಯ ಪ್ರೇರಿತ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಆತ ನಿರಪರಾಧಿ ಆಗಿದ್ರೆ ಇಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದ್ಗಡೆ ಹೋಗದೇನೆ ಅಬ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಏನಿತ್ತು? ಹೋಗಿ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಂಥದ್ದು ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಬಿಜೆಪಿ ಮುಖಂಡರುಗಳು ಏನು ಈ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ, ಇದು ಖಂಡಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥದ್ದು. ಹಾಗೇನೆ ನೀವು ಹಿಂದೆ ಹೋದ್ರೆ 2014 ಇಸ್ವಿಯಲ್ಲಿ ಇದೇ ಆರ್ ಅಶೋಕ್ ರವರು, ಯಾರು ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರ ಜೊತೆನಲ್ಲಿ ನಂದೀಶ್ ರೆಡ್ಡಿ ಆಗಿದ್ದಂಥ ಮಾಜಿ ಶಾಸಕರು, ಆಮೇಲೆ ಮಾಜಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಇವತ್ತು ಹಿಂದೆನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಬಸವರಾಜ್ ವಿರುದ್ಧವಾಗಿ. ಇವರು ಮರ್ಡರ್ ಮಾಡಿಸ್ತಾರೆ ಅಂಥೇಳಿ ಗವರ್ನರ್ ಆಫೀಸ್ಗೆ ಹೋಗಿ ಅವರು ಒಂದು ಮೆಮೊರಂಡಮ್ನು ಕೂಡ ಕೊಟ್ಟಿದ್ರು. ಆಮೇಲೆ ಅನೇಕ ಕೊಲೆಗಳಾಗಿದೆ ಈ ಕ್ಷೇತ್ರದಲ್ಲಿ ಅಂತ ಕೂಡ ಆಪಾದನೆಯನ್ನ ಮಾಡಿದ್ರು. ಸಾಕಷ್ಟು ದಾಖಲೆಗಳನ್ನ ನಂದೀಶ್ ರೆಡ್ಡಿ ಅವರು ಬಿಡುಗಡೆಯನ್ನು ಮಾಡಿದ್ರು. ಕರಪ್ಷನ್ ವಿಚಾರದಲ್ಲಿ ಇರ್ಬೋದು ಅಥವಾ ರೌಡಿಸಮ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಅನೇಕ ವಿಚಾರದಲ್ಲಿ ಇದೇ ಬೈರತಿ ಬಸವರಾಜ್ ವಿರುದ್ಧವಾಗಿ ಅನೇಕ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವ್ರ ಪಕ್ಷದವರೇ ಅಲಿಗೇಷನ್ ಮಾಡಿರ್ತಕ್ಕಂಥದ್ದು ಇದು. ಇವರು ಮರ್ಡರರು, ಇವರು ಇಂಥ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದೇ ಜನ ಬಂದ್ಬಿಟ್ಟು ಇದು ರಾಜಕೀಯ ಪ್ರೇರಿತ ಅಂತ ಹೇಗೆ ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.